ಯಾರದು? ಕೆಲಸ ಬೇಗ ಮಾಡಿ, ಬೇಗ. ಯಾರಪ್ಪ ಅದು? ಓಹೋ, ಸಿಂಹದ ಘರ್ಜನೇನೋ ಗೊತ್ತಾಗ್ಲಿಲ್ವಾ? ಆದ್ರೆ ಸಿಂಹಕ್ಕೆ ವೈರಿ ಕತ್ಲಲ್ಲೂ ಕಾಣಿಸ್ಬಿಡ್ತಾನೆ. ಟೀಮ್ ಸಿಂಹದ ಮರಿ ಮಿಷನ್ ಕಂಪ್ಲೀಟ್ ಮಾಡೋದಕ್ಕೆ ತಯಾರಾ? ಎಲ್ಲ ಕಂಟ್ರೋಲು ನನ್ನ ಕೈಯಲ್ಲೇ ಇದೆ. ನಾನ್ ನಿಲ್ಸೋವರೆಗೂ ಟ್ರೇಲಿಂಗ್ ನಿಲ್ಲೋದಿಲ್ಲ. ಪಾಪ ಲಿಟಲ್ ಸಿಂಗಮ್, ನನ್ನ ಮಹಾ ಮಿಸೈಲ್ಸ್ ನ ಒಬ್ನೇ ಹೇಗ್ ನಿಲ್ಲಿಸ್ತ್ಯಾ? ಮತ್ತೆ ನಾನು ಒಬ್ನೇ ಇರೋದು ಅಂತ ಯಾರು ಹೇಳಿದ್ದು? ಯಾಕಂದ್ರೆ ಹೈ ಆಲ್ಟಿಟ್ಯೂಡ್ ಅಂದ್ರೆ ಎತ್ತರಕ್ಕೆ ಹೋದಾಗ ಆಕ್ಸಿಜನ್ ಕಡಿಮೆ ಇರುತ್ತೆ. ಮತ್ತೆ ನಮ್ ಬಾಡಿಗೆ ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ವೆರಿ ಗುಡ್ ಬಬ್ಲಿ ಮತ್ತೆ ಅಜಯ್. ಅದಕ್ಕೆ ಇವತ್ತು ನಾವುಗಳು ಬರೀ ವಿಶ್ರಾಂತಿ ಪಡೆಯೋಣ. ಮಿಸ್ ತಾರಾ. ಅಯ್ಯೋ ಬಬ್ಲಿ, ಹೀಗೆ ಎಗ್ರಿ ನಿನ್ ಆಕ್ಸಿಜನ್ ನ ವೇಸ್ಟ್ ಮಾಡ್ಕೋಬೇಡ. ಲಟ್ಟು ಮೇಲೆ ಹೋಗ್ತಿದ್ದಾನೆ. ಇಲ್ಲಿ ಖಂಡಿತ ಯಾವ್ದಾದ್ರು ಒಂದು ಢೋಕ್ಲಾ ಅಂಗಡಿ ಇದ್ದೇ ಇರುತ್ತೆ. ಲಟ್ಟು ಕೆಳಗಡೆ ಬಾ ಲಟ್ಟು. ಅವನಿಗೆ ಕರಿಯೋದ್ ಕೇಳಿಸ್ತಾನೆ ಇಲ್ಲ. ಏನ್ ಮಾಡ್ಲಿ? ಗೆಳೆಯ, ನನಗ್ ಸಹಾಯ ಮಾಡ್ತೀಯಾ? ಲಟ್ಟು ಆರೋಗ್ಯ ಹಾಳಾಗ್ಬಿಟ್ರೆ ನಾನೇನ್ ಮಾಡ್ಲಿ? ಇದೇನಿದು? ಅಜಯ್ ಕೂಡ ಮೇಲ್ ಹೋದ ಈಗ. ಲಟ್ಟು ಕೆಳಗಡೆ ಬಾ, ಇಲ್ಲಾಂದ್ರೆ ಆರೋಗ್ಯ ಹಾಳಾಗತ್ತೆ. ಅಯ್ಯಯ್ಯೋ, ನನಗೆ ಢೋಕ್ಲಾ ಸಿಗ್ಲಿಲ್ಲ ಅಂದ್ರೆ ನಾನು ಖಂಡಿತವಾಗ್ಲೂ ಹುಷಾರ್ ತಪ್ತೀನಿ. ಏನಾಯ್ತು ಲಟ್ಟು? ಅಜಯ್, ಎಲ್ಲ ತಿರುಗ್ತಾನೆ ಇದೆ ಅವಾಗಿಂದ. ಲಡ್ಡು, ಒಂದ್ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ, ಆಮೇಲೆ ಲಟ್ಟು ಪೂರ್ತಿಯಾಗಿ ಹುಷಾರಾಗ್ತಾನೆ. ಢೋಕ್ಲಾ, ಚಟ್ನಿ ಢೋಕ್ಲಾ, ಪನ್ನೀರ್ ಢೋಕ್ಲಾ, ಸ್ಯಾಂಡ್ವಿಚ್ ಢೋಕ್ಲಾ. ನಿದ್ರೆಯಲ್ಲಿ ಅವನು ತಿನ್ನೋದನ್ನೇ ಕನಸು ಕಾಣ್ತಾನೆ. ಏನೋ ಸಮಸ್ಯೆ ಇದೆ ಅನ್ಸುತ್ತೆ. ಸ್ಯಾಟಲೈಟ್ ಫೋನ್ ಅಪ್ಪ ಎಮರ್ಜೆನ್ಸಿಗೆ ಅಂತ ಕೊಟ್ಟಿದ್ರು. ಮೇಜರ್ ಕೃಷ್ಣನ್, ಹಲೋ, ಲಿಟಲ್ ಸಿಂಗಮ್ಗೆ ಒಂದು ಮೆಸೇಜ್ ಇದೆ. ಆರ್ಮಿ ಈಗ ನಾನು ಇವ್ರಿಗೆ ತೋರಿಸ್ತೀನಿ ಕಾಡಿನ ರಾಜ ಸಿಂಹ ತನ್ನ ಬೇಟೆ ಹೇಗಾಡುತ್ತೆ ಅಂತ. ಲಿಟಲ್ ಸಿಂಗಮ್ನ ಕತೆ ಅಂತೂ ಮುಗ್ದೆ ಹೋಯ್ತು. ಸಿಂಹನ ಕೋಬ್ರಾ ಕಚ್ಬಿಡ್ತು.
ಸಿಂಗಮ್ ನೀನೊಬ್ನೇ ಇರೋದು. ಕೈಲಿ ಏನು ಮಾಡೋದಕ್ಕಾಗೋದಿಲ್ಲ. ಕಿಂಗ್ ಕೋಬ್ರಾನ ಆಟ ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಶುರು ಆಗ್ಬಿಡುತ್ತೆ. ಆದ್ರೆ ನಂದಿನ್ನೂ ಮುಗ್ದೇ ಇಲ್ವಲ್ಲ. ಲಿಟಲ್ ಸಿಂಗಮ್ ಎಲ್ಲೋದ? ಒಂದು ನಿಮಿಷ ಲಿಟಲ್ ಸಿಂಗಮ್, ಮರ್ತೋದ? ಸ್ಯಾಟಲೈಟ್ ಕೂಡ ನನ್ನ ಕಂಟ್ರೋಲ್ ಅಲ್ಲೇ ಇದೆ. ಎಲ್ಲರೂ ಹಿಂದೆ ಹೋಗಿ. ಕಿಂಗ್ ಕೋಬ್ರಾ ಈಗ ಸ್ಯಾಟಲೈಟ್ ಇಂದ ಲೇಸರ್ ಅಟ್ಯಾಕ್ ಮಾಡ್ತಾನೆ. ವಾಡ ಇದೆ. ಲಟ್ಟು, ಬಬ್ಲಿ, ನೀವೆಲ್ಲರಿಗೂ ಸಹಾಯ ಮಾಡಿ. ನಮ್ಮನ್ನಿನ್ನೊಬ್ಬರೇ ಬರಾರು. ನಾನು 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 ಕಿಂಗ್ ಕೋಬ್ರಾ, ಕರೆಕ್ಟ್ ಆಗಿ ಕೇಸ್ ಮಾಡ್ದೆ ಲಿಟಲ್ ಸಿಂಗಮ್. ರೆಡಿ ಆಗೋ, ನಿನ್ನ ಸ್ವಲ್ಪ ಓಡಿಸ್ತೀನಿ. ಲಿಟಲ್ ಸಿಂಗಮ್, ನೀನು ಹುಷಾರಾಗಿದ್ಯಾ? ಎಸ್ ಮೇಜರ್. ಆದ್ರೆ ಹಾವು ಮತ್ತೆ ಬೆಲ್ಲದಿಂದ ಹೊರಗ್ ಬಂದಿದೆ. ಇದೆಲ್ಲ ಕಿಂಗ್ ಕೋಬ್ರಾ ಮಾಡ್ತಿರೋ ಕೆಲ್ಸ. ಆ ದೇಶದ್ರೋಹಿ ಇನ್ಯಾರಾಗಕ್ಕೆ ಸಾಧ್ಯ ಇರುತ್ತೆ ಹೇಳು ಲಿಟಲ್ ಸಿಂಗಮ್? ಕಿಂಗ್ ಕೋಬ್ರಾ ನಮ್ಮ ಈಗಲ್ ರಿಮೋಟ್ ನ ಹ್ಯಾಕ್ ಮಾಡಿದಾನೆ. ಈಗ ಅವನು ಎಲ್ಲಾ ಡಿಫೆನ್ಸ್ ಫೋರ್ಸ್ ನ ಈಸಿಯಾಗಿ ಕಂಟ್ರೋಲ್ ಮಾಡಬಹುದು. ಎರಡನೇ ಅವಕಾಶ ಇಲ್ವೇ ಇಲ್ಲ ಹಾಗಾದ್ರೆ? ಮೇಜರ್, ಕಿಂಗ್ ಕೋಬ್ರಾ ಇಂದ ಕಂಟ್ರೋಲ್ ವಾಪಸ್ ತಗೊಳ್ಳೋದಕ್ಕೆ ಏನಾದ್ರೂ ದಾರಿ ಇರುತ್ತಲ್ಲ? ಹಾ ಇದೆ, ಒಂದೇ ಒಂದು ಮಾಡ್ತಾನೆ. ಮೇಜರ್, ಗಗನ ಪರ್ವತದಲ್ಲಿ ನನ್ ಗೆಳೆಯರು ಸಿಕ್ಕಾಕೊಂಡಿದ್ದಾರೆ. ನಾನೀಗ ತಕ್ಷಣ ಹೊರಡ್ಬೇಕು. ಈಗ ಪೂರ್ತಿ ಇಂಡಿಯಾಗೆ ನಿನ್ನ ಅವಶ್ಯಕತೆ ಇದೆ ಲಿಟಲ್ ಸಿಂಗಮ್. ನೀನು ಒಬ್ನೇ ಹೋಗಿ ಹೋರಾಡೋದು ತುಂಬಾನೇ ಕಷ್ಟ. ನಿನಗೆ ಸ್ಪೆಷಲ್ ಟ್ರೈನಿಂಗ್ ನ ಅವಶ್ಯಕತೆ ಇದೆ. ದೇಶದ ಸಿಪಾಯಿ ಎಲ್ಲ ಅಪಾಯಕ್ಕೂ ತಯಾರಿರ್ತಾನೆ ಸರ್. ವೆರಿ ಗುಡ್. ನಮ್ಮ ಮಿಷನ್ ಕ್ಲಿಯರ್ ಆಗಿದೆ. 3 ದಿನ ಆಗೋಕ್ಕೂ ಮುಂಚೆ ನಾವು ಕಿಂಗ್ ಕೋಬ್ರಾನ ಡ್ರಿಲ್ಲಿಂಗ್ ಮಿಷನ್ ಅನ್ನ ನಾಶ ಮಾಡ್ಬೇಕು. ಮತ್ತೆ ಗಗನ ಪರ್ವತವನ್ನ ಇಂಡಿಯಾ ಕಂಟ್ರೋಲ್ ಮಾಡೋ ತರ ಇರ್ಬೇಕು. ಏನಾದ್ರೂ ಪ್ರಶ್ನೆ? ನೋ ಸರ್. ವೆರಿ ಗುಡ್. ಪ್ರಶ್ನೆ ಕಮ್ಮಿ, ಕೆಲಸ ಜಾಸ್ತಿ. ಹೈ ಆಲ್ಟಿಟ್ಯೂಡ್ ಮಿಷನ್ ಈಸ್ ಆನ್. ಹುಷಾರು ಮಕ್ಳೇ. ಮಿಸ್ ತಾರಾ, ನೀವು ಟೆನ್ಷನ್ ತಗೋಬೇಡಿ. ಲಿಟಲ್ ಸಿಂಗಮ್ ಅಣ್ಣನ ಅಸಿಸ್ಟೆಂಟ್ ಇದ್ದಾನೆ ನಿಮ್ಮ ಜೊತೆ. ಅದು ಒಂಚೂರು ಕಾಲು ಸ್ಲಿಪ್ ಆಯ್ತು. ಕಲ್ಲಿಂದ ಮುಂದೆ ರಸ್ತೆ ಕ್ಲಿಯರ್ ಇರುತ್ತೆ. ದಾರಿನೇ ಇಲ್ಲ ಇಲ್ಲಿ. ಅಯ್ಯಯ್ಯಯ್ಯಯ್ಯಯ್ಯಯ್ಯೋ, ಇಲ್ಲಿ ರಸ್ತೆನೂ ಮುಚ್ಚೋಗಿದೆ. ಮತ್ತೆ ಅಜಯ್ ಕೂಡ ಕಾಣಿಸ್ತಾ ಇಲ್ಲ. ಈಗಂತೂ ಲಿಟಲ್ ಸಿಂಗಮ್ ಅಣ್ಣನ ಏನಾದ್ರೂ ಮಾಡಬಹುದು. ಇಲ್ಲೇ ನಿಂಗೆ 24 ಗಂಟೆಗಳ ಕಾಲ ಟ್ರೈನಿಂಗ್ ನ ಕೊಡಲಾಗುತ್ತೆ ಲಿಟಲ್ ಸಿಂಗಮ್. ಹೈ ಆಲ್ಟಿಟ್ಯೂಡ್ ಟ್ರೈನಿಂಗ್ ಸ್ಕೂಲ್ಗೆ ನಿನಗೆ ಸ್ವಾಗತ ಲಿಟಲ್ ಸಿಂಗಮ್. ಇಲ್ಲಿ ಬೆಸ್ಟ್ ಮತ್ತು ಶಕ್ತಿಶಾಲಿಯಾದ ಸೋಲ್ಜರ್ಸ್ಗೆ 10 ವಾರಗಳ ಕಾಲ ಪರ್ವತದ ಯೋಧ ಆಗೋದಿಕ್ಕೆ ಟ್ರೈನಿಂಗ್ ನ ಕೊಡಲಾಗುತ್ತೆ. ಆದ್ರೆ ನೀವೆಲ್ಲ ನಿಮ್ಮ ಆಕ್ಷನ್ ತೋರಿಸಿ ಈ ಟಶನ್ ರಾಜಾನೆ ಗೆದ್ಬಿಟ್ಟಿದ್ದೀರಾ. ಸೂಪರ್. ನನ್ಗೆ ತುಂಬಾ ಮಜಾ ಬಂತು. ಏನೋ ಈ ಟಶನ್ ಮೆಡಾಲಿಯನ್ ಈಗ ನಿಮ್ದು.
ರಕ್ಷಕ ಸಿಂಹ ಎಷ್ಟೊಂದು ಪವರ್ ಇರ್ಬೋದು ನಿನ್ನ ಹತ್ರ, ಆದ್ರೆ ಆಕ್ಷನ್ ಇದೆ ನನ್ನ ಹತ್ರ. ಹಾ. ರಕ್ಷಕ ಸಿಂಹ, ಇಷ್ಟೊಂದು ಕೋಪ ಒಳ್ಳೇದಲ್ಲ. ಕರಾಟೆ ಡ್ಯಾನ್ಸ್ ನಾವು ಎಂಜಾಯ್ ಮಾಡು ಇವಾಗ. ಜಿಂಗ್ ಚಾಕ್ ಜಿಗ್ ಜಿಗ್ ಚಾಕ್ ಜಿಂಗ್ ಚಾಕ್ ಜಿಗ್ ಜಿಗ್ ಚಾಕ್. ಚಿಕ್ಕಿ, ಕರಾಟೆ ನಮ್ಗೋಸ್ಕರ ಆ ಸಿಂಹನ ದಾರಿ ತಪ್ಪಿಸ್ತಿದ್ದಾನೆ. ನಾವು ಮೆಡಾಲಿಯನ್ನ ಕಾಪಾಡ್ಬೇಕು. ಆಕ್ಷನ್ ಹೆಂಗಿತ್ತು? ಕಾಪಾಡಿ ಯವ್ವ, ನನ್ನ ಡ್ಯಾನ್ಸು ಇಷ್ಟ ಆಗಿಲ್ಲ ಅನ್ಸುತ್ತೆ. ಅಯ್ಯೋ ಈಗಾಗತ್ತೆ. ಕೆಟ್ಟದ್ದಕ್ಕೆ ಗೆಲುವು, ಒಳ್ಳೆಯದಕ್ಕೆ ಸೋಲು. ತಗೋ ಈಗ ಕುರುಸ್ಕಾವಾರ್. ಕಲರಿ ಯೋದ್ಧಾಳ ಕಣ್ಣಿನ ದೃಷ್ಟಿ. ರಕ್ಷಕ ಸಿಂಹನ ದಾಳಿ ನೀನು ತಡ್ಕೋ. ನಾನು ಎದುರಿಸೋದಕ್ಕಾಗ್ತಾ ಇಲ್ಲ. ಬೇಡ ಗೆಳೆಯರೇ, ಅಲ್ಲೇ ಇರಿ. ಎಲ್ಲ ಸಮಸ್ಯೆ ಬಗೆಹರಿಯತ್ತೆ. ನೀವು ನನ್ನ ದೃಷ್ಟಿಯಿಂದ ನೋಡಿ. ಸಾಯಿಬ್ರಿ, ಓಯ್ ಓಯ್, ಸಾಯಿಬ್ರಿ. ಲಿಟಲ್ ಸಿಂಗಂ ಎಲ್ಲ ಹೋಗ್ಬಿಟ್ಟ. ಲಿಟಲ್ ಸಿಂಗಂ ಈಗ ಎದ್ದಿದ್ದಾನೆ ಕಾಲ. ಈ ಭೂಮಿ ಆಗತ್ತೆ ಪಾತಾಳ. ಲಿಟಲ್ ಸಿಂಗಮ್ ಅಣ್ಣ ಎಲ್ಲೋ ಹೋಗ್ಬಿಟ್ಟ. ಓಯ್ ಓಯ್, ಚಿಕ್ಕಿ, ಲಡ್ಡು, ಬಬ್ಲಿ, ಈ ಕಾಲನ ತಾಕತ್ತನ್ನ ನಾವೀಗ ಎದುರಿಸೋಕಾಗಲ್ಲ. ನಡೀರಿ ಇಲ್ಲಿಂದ. ಹೆದರ್ ಪುಕ್ಕಲ್ರು. ಸೇಡು ಸೇಡು ಸೇಡು. ಮುಂದೆ ನೋಡು. ಪ್ಯಾರೋಟಿಕ್ಸಂಗ್ ಮೊನಾಸ್ಟ್ರಿ. ಯಾ ವಾವ್, ನಮ್ ಕೆಲ್ಸ ಆಯ್ತು. ಯಾ ಬಬ್ಲಿ, ನೀನು ಊರಲ್ಲೂ ನನ್ಗೇನು ತಿನ್ನಕ್ ಬಿಡ್ಲಿಲ್ಲ. ಈಗ ನೋಡಿದ್ರೆ ಕಾಡಲ್ ಸುತ್ತಾಡಿಸ್ತಿದ್ಯಾ. ಅಯ್ಯೋ, ನಾನೀಗ ಏನು ತಿಂದೆ ಹೋದ್ರೆ ಈ ಟಿಂಪುನ ಹೆಂಗ್ ತಾನೆ ಹುಡ್ಕೋದ್ ಹೇಳು. ತಿನ್ನೋಕೆ ಏನಾದ್ರೂ ಸಿಕ್ಕಿದ್ರೆ ಎಷ್ಟ್ ಚೆನ್ನಾಗಿರ್ತಾ ಇತ್ತು. ನನಗೆ ಹಪ್ಳ, ಢೋಕ್ಲ, ಜಿಲೇಬಿ ತುಂಬಾ ನೆನಪಾಗ್ತಾ ಇದೆ. ಬಬ್ಲಿ, ಏನು ಇಲ್ದೆ ಹೋದ್ರೆ ಈ ಐಸ್ ಕಟ್ಟೆನೆ ತಿಂದ್ಬಿಡೋಣ. ಹೇ ಹೆಜ್ಜೆ ಗುರ್ತು, ಅವನು ಈ ಕಡೆ ಹೋಗಿರ್ಬೋದು ಲಟ್ಟು. ನನಗನ್ಸುತ್ತೆ ಅವನು ಈ ಕಡೆ ಹೋಗಿದ್ದಾನೆ ಅಂತ. ಅಲ್ಲ, ಇಲ್ಲಿ ಯಾರ್ ತಾನೇ ಹತ್ತಕ್ ಇಷ್ಟಪಡ್ತಾರ? ಲಟ್ಟು, ವಾದ ಮಾಡ್ಬೇಡ. ಇದೇ ಸರಿಯಾದ ದಾರಿ. ಅದು ಅಲ್ದೆ ನಮ್ಮಿಬ್ರಲ್ಲಿ ತುಂಬಾ ಸ್ಮಾರ್ಟ್ ಏನಿದ್ರು ಬಬ್ಲಿನೇ. ಹೌದಾ, ನೀನ್ ಸ್ಮಾರ್ಟ್. ಯಾಕಂದ್ರೆ ನೀನು ತಲೆ ಉಪಯೋಗಿಸ್ತೀಯ. ಆದ್ರೆ ನಾನು ಮುಂಚೆಯಿಂದ ಯೋಚನೆ ಮಾಡ್ತೀನಲ್ಲ. ಈಗ ನನ್ನ ಮನಸ್ಸು ಹೇಳ್ತಾ ಇದೆ ಇದೇ ಸರಿಯಾದ ದಾರಿ. ನೀನು ನಿನ್ ದಾರಿಲಿ ಹೋಗು, ನಾನು ನನ್ನ ದಾರಿಲಿ ಹೋಗ್ತೀನಿ. ಸರಿ ಲಟ್ಟು, ಹೋಗು. ನಾಟ್ ಸೋ ಫನಿ. ಎಲ್ಲಿಗೆ ಬಂದೋ ಗೊತ್ತಿಲ್ಲ. ನನಗೀಗ
ಕಷ್ಟಕ್ಕೆ ಸಿಲುಕ್ದಾಗ ಗೆಳೆಯರೇ ಸಹಾಯ ಮಾಡೋದು. ಲಿಟಲ್ ಸಿಂಗಮ್ಮಣ್ಣ ಯಾವಾಗ್ಲೂ ಸರಿಯಾಗಿ ಹೇಳ್ತಿದ್ರು, ಒಳ್ಳೆ ಗೆಳೆಯರನ್ನ ಯಾವತ್ತೂ ಬಿಟ್ಕೊಡಬಾರ್ದು. ಏನು ಕಾಣಿಸ್ತಾನೆ ಇಲ್ಲ. ಬಬ್ಲಿಯಾ, ಲೇ ಬಬ್ಲಿಯಾ. ಓ ನೋ, ಸ್ನೋ ಬೀಳ್ತಾ ಇದೆ ಮತ್ತೆ ಟೆಂಪೋ ಹೆಜ್ಜೆ ಗುರುತು ಮಾಯ ಆಗ್ತಾ ಇದೆ. ಕಲ್ಲರ ಯೋಧ, ಮರಳಿನ ಪುರುಷ ಮತ್ತೆ ರಕ್ಷಕ ಸಿಂಹ ಚಪ್ಪಾಳೆಯಿಂದ ಸ್ವಾಗತ ಕೋರಿ ನಮ್ಮ ಈ 3 ಸಿಂಹದ ಗುಂಡಿಗೆಗಳಿಗೆ. ಅಯ್ಯೋ, ಇನ್ನೊಂದು ಸಿಂಹದ ಗುಂಡಿಗೆ ಎಲ್ಲೋಯ್ತು? ಎಲ್ಲಿದ್ದಾನೆ ಇಂಡಿಯಾದ ಯಂಗೆಸ್ಟ್ ಸೂಪರ್ ಕಾಪ್? ಎಷ್ಟೇ ವಿಲನ್ಸ್ ಇದ್ರು ಆಗ್ಬಿಡ್ತಾರೆ ಕಡಿಮೆ. ಇವನ ಹೆಸರೇ ಲಿಟಲ್ ಸಿಂಗಮ್. ಸಿಂಹದ ಗುಂಡಿಗೆ ಉತ್ಸವದಲ್ಲಿ ಘರ್ಜನೆ ಕಡಿಮೆ ಆಗಿತ್ತು. ಈಗ ನಾನ್ ಬಂದೆ. 4 ಸಿಂಹದ ಗುಂಡಿಗೆ ಎಲ್ಲಿಗೆ ಬಂದಾಯ್ತು? ನಾವೆಲ್ಲ ಕಾಯ್ತಿದ್ದ ಸಮಯ ಇವಾಗ ಬಂದಿದೆ ನೋಡಿ. ಇವಾಗ ಆಗುತ್ತೆ ಲಿಟಲ್ ಸಿಂಗಮ್ ವರ್ಸಸ್ ಸಿಂಹದ ರಕ್ಷಕರ ಮಧ್ಯೆ ಹೋರಾಟ. ಹೌದಾ? ಅಯ್ಯೋ ವಾವ್, ಮೊದಲನೇ ಸೀನ್ ನಲ್ಲೇ ಅದ್ಭುತವಾದ ಆಕ್ಷನ್. ನಿಜವಾದ ಪೊಲೀಸ್ನವರು ಯಾವತ್ತೂ ಹೆದರೋದಿಲ್ಲ. ನಿನ್ನ ದಾರಿಗೆ ಅಡ್ಡಿ ನಾವಾಗ್ತೀವಿ. ನೋಡೋಣ ಯಾರ್ ಪಂಜ ಯಾರ ಮೇಲೆ ಜಾಸ್ತಿ ಪರಿಣಾಮ ಬೀಳುತ್ತೆ. ಕರ್ಚೀಫ್ ಸ್ವಲ್ಪ ದೂರದಲ್ಲಿದೆ, ಆದ್ರೆ ಚಾಲೆಂಜ್ ನನಗೆ ಒಪ್ಪಿಗೆ ಇದೆ. ಇವತ್ತಿನ ಶೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದೀನಿ. ಟಶಾನ ಮಾಮ. ಯಾರ್ ಮಾಮ? ಟಶಾನ ಮಾಮ. ಟೆನ್ಷನ್ ಇರ್ಲಿ ತೊಂದ್ರೆ ಇರ್ಲಿ, ಟಶಾನ ಮಾಮ ಯಾವಾಗ್ಲೂ ಬಿಂದಾಸ್ ಆಗಿರ್ತಾನೆ. ಅದಂತೂ ನಿಮ್ಮ ಹತ್ರ ತುಂಬಾನೇ ಇದೆ. ಓಯ್ ಹೋಯ್, ನಿಂದೇನೇ ಇದ್ರು ಆಮೇಲೆ ತೋರ್ಸು ಕರಾಟೆ. ನಾವಿಲ್ಲಿ ಟಶನ್ ಮೆಡಾಲಿಯನ್ನ ಹುಡ್ಕೋಕ್ ಬಂದಿದೀವಿ. ಟಶನ್ ನ ಮೆಡಾಲಿಯನ್ ಬೇಕು ಅಂದ್ರೆ ನೀವು ಕೂಡ ಟಶನ್ ಒಳಗಡೆ ಬರ್ಬೇಕಾಗತ್ತೆ. ಎಲ್ಲ ಕೆಲ್ಸನೂ ಟಶನ್ ಇಂದಾನೆ ಮಾಡ್ಬೇಕು. ಟಶನ್ ನ ತೋರಿಸ್ಬೇಕು, ಅರ್ಥ ಆಯ್ತಾ? ಫಾಲೋ ಮೀ. ನೀವೀಗ ಟಶನ್ ಬರೋದಕ್ಕೆ ರೆಡಿ ಆಗಿದ್ದೀರಾ? ನಾವ್ ರೆಡಿನೇ. ಯಾಕಂದ್ರೆ ಟಶನ್ ಮೆಡಾಲಿಯನ್ ಎಲ್ಲಿದೆ? ಟಶನ್ ಮೆಡಲ್. ಈಗ ನಡೆಯುತ್ತೆ ಟಶನ್ ಬ್ಯಾಟಲ್, ಅಂದ್ರೆ ಫೈಟ್. ಓಯ್ ಹೋಯ್, ಟಶನ್ ಬ್ಯಾಟಲ್. ನಾನೇ ಟಶನ್ನಿನ ರಾಜ. ಬರ್ಲೆ ಮ್ಯೂಸಿಕ್. ಈಗ ಬಂತು ಮೊದಲನೇ ಟಶನ್. ಸಾಹಸ. ಈ 3 ಗುಣಗಳಿಂದಾನೇ ಒಂದ್ ಸಿಂಹದ ಗುಂಡಿಗೆ ಆಗೋದು. ಕಾವ್ಯ ಮೇಡಮ್, ಖಂಡಿತ ಈ ಮಾತಲ್ಲಿ ಏನೋ ರಹಸ್ಯ ಇದೆ. ಅದರಿಂದ ನಾವು ಕಾಲ ರಾಕ್ಷಸನ್ನ ವಾಪಸ್ ಕಳಿಸ್ಬೋದು. ಕರೆಕ್ಟ್. ಇದರ ಅರ್ಥ ಜ್ವಾಲಿಯ ಮೆಡಲ್ ನ 3 ಭಾಗ ನಾವು ತರಬೇಕು. ಆದ್ರೆ ಅದ್ ಎಲ್ ಸಿಗುತ್ತೆ? ಈಗ ಲಿಟಲ್ ಸಿಂಗಮ್ ಅಣ್ಣನ್ ಗಾಗಲ್ಸ್ ಮಾತ್ರ ಇರೋದು. ಎಷ್ಟು ಖುಷಿ ಆಗಿರ್ತಿದ್ದ ಲಿಟಲ್ ಸಿಂಗಮ್ ಅಣ್ಣ. ಸಿಕ್ಬಿಡ್ತು.
ಅಯ್ಯಯ್ಯವ್ವ ನನ್ಗನ್ಸುತ್ತೆ ಲಿಟಲ್ ಸಿಂಗಂ ಸಾಹೇಬ್ರು ಹೋದ್ಮೇಲೆ ಈ ಲಟ್ಟುಗೆ ತಲೆ ಕೆಟ್ಟಿದೆ ಅಂತ. ಅಯ್ಯಯ್ಯ ಸರಿಯಾಗಿ ನೋಡಿಲ್ಲ, ಇದ್ರಲ್ಲಿ ಏನು ಕಾಣಿಸ್ತಾ ಇಲ್ಲ ಲಟ್ಟು. ಎಲ್ಲಿದೆ ಮ್ಯಾಪ್? ಅಯ್ಯೋ ಇಲ್ಲೇ ಮುಂದೆ ಇದೆಯಲ್ಲ. ಎಲ್ಲೋಯ್ತು ಮ್ಯಾಪು? ಈಗ ಅರ್ಥ ಆಯ್ತು ಲಿಟಲ್ ಸಿಂಗಮ್ಮಣ್ಣ ಹಂಗ್ಯಾಕೆ ಹೇಳಿದ್ದು ಅಂತ. ನನ್ ದೃಷ್ಟಿಯಿಂದ ನೋಡಿ ಅಂತ. ಮ್ಯಾಪ್ ಏನಿದ್ರು ಈ ಗಾಗಲ್ಸ್ ಇಂದ ಮಾತ್ರ ಕಾಣುತ್ತೋ ನೋಡು ಬಬ್ಲೆ. ಏ ಹೌದು, ಇದು 3 ಮೆಡಾಲಿಯನ್ಸ್ ಇರೋ ಲೊಕೇಶನ್ ನ ಮ್ಯಾಪ್. ನಮ್ಮ ಬಳಿ ಸಮಯ ಕಮ್ಮಿ ಇದೆ. ನಾವು 3 ಟೀಮ್ ಆಗಿ ಹೋಗ್ಬೇಕಾಗತ್ತೆ. ಮತ್ತೆ 3 ಮೆಡಲಿಯನ್ಸ್ ನ ತಗೊಂಡು ಆದಷ್ಟು ಬೇಗ ಇಲ್ಲಿಗೆ ಬರ್ಬೇಕು. ಎಸ್, ಗುಡ್ ಐಡಿಯಾ ಪ್ರೊಫೆಸರ್. ಮತ್ತೆ ಕರಾಟೆ, ನಾನು ಚಿಕ್ಕಿ ಹೋಗ್ತೀವಿ ಟಶನ್ಗಢ್ಗೆ ಟಶನ್ ಮೆಡಾಲಿಯನ್ನ ಹುಡ್ಕೋದಕ್ಕೆ. ಲಟ್ಟು ಮತ್ತೆ ಬಬ್ಲಿ ಹೋಗ್ತಾರೆ ಭೂತಾನ್ಗೆ ಸ್ನೇಹದ್ ಮೆಡಾಲಿಯನ್ನ ತರಕ್ಕೆ. ಪ್ರೊಫೆಸರ್ ಆವಿಷ್ಕಾರ್ ಮತ್ತೆ ಮಂತ್ರಿಗಳು ನೀವಿಬ್ರು ಹೋಗ್ತೀರಾ ಸಾಹಸದ್ ಮೆಡಾಲಿಯನ್ ತರೋದಕ್ಕೆ ಬರ್ಮುಡಾ ಟ್ರಯಾಂಗಲ್ಗೆ. ಅದೆಲ್ಲ ಇರ್ಲಿ, ಮೊದ್ಲು ಇದನ್ನ ಹೇಳಿ, ನಾವು ಟ್ರೈನು, ರಿಕ್ಷಾ ಅಥವಾ ಬಸ್ಸು ಯಾವ್ದ್ರಲ್ಲಿ ಹೋಗ್ತೀವಿ? So funny. ಕರಾಟೆ, ಈ ಜಾಗಕ್ಕೆ ಟ್ರೈನ್, ಬಸ್, ರಿಕ್ಷಾ ಏನು ಹೋಗಲ್ಲ. ನಾವ್ ಹಾಡ್ಕೊಂಡು ಹೋಗ್ಬೇಕು ಅಲ್ವಾಪ್ಪ? ನೀವು ಎಲ್ಲ ತೆಗಿಬೇಡ ನೀನು. ಹೌದಾ, ಇದಾ ವಿಷಯ? ಇನ್ನು ಫಾಸ್ಟ್ ಆಗಿ ಓಡ್ಸೋ ಬಲ್ಲು. ಹಿಂದೆ ಇನ್ಸ್ಪೆಕ್ಟರ್ ಕಾವ್ಯ ಮತ್ತೆ ಕರಾಟೆ ಬರ್ತಾ ಇದ್ದಾರೆ, ಹೋಗೋ. ಲೇ ಬಲ್ಲು, ಏನೋ ಮಾಡ್ತಾ ಇದೀಯಾ? ಸಿಗ್ನಲ್ ಅಲ್ಲಿ ನಿಲ್ಸೋದಲ್ಲ, ಹೋಗೋದು. ಅಯ್ಯಯ್ಯೋ. ಧನ್ಯವಾದ ಲಿಟಲ್ ಸಿಂಗಮ್. ಇದು ನನ್ನ ಕರ್ತವ್ಯ ಆಗಿತ್ತು. ಒಳ್ಳೆ ಮಜಾ ಬರುತ್ತೀಗ. ಶೋ ಇನ್ನೇನ್ ಶುರು ಆಗತ್ತೆ. ಅಜಯ್ ಇನ್ನೂ ಬಂದೇ ಇಲ್ಲ. ಸಾರಿ, ಲೇಟ್ ಆಗೋಯ್ತು. ನಿನ್ ಟಾಯ್ಲೆಟ್ ಬ್ರೇಕು ತುಂಬಾ ದೊಡ್ಡದಾಗಿತ್ತಲ್ಲ. ತಮ್ಮೆಲ್ಲರಿಗೂ ಸುಸ್ವಾಗತ ನಮ್ಮ ಮಿರ್ಚಿ ನಗರದ ಹೊಸ ಟೆಡ್ಡೆ ಪಾರ್ಕ್ಗೆ. ಓ ಅಯ್ಯ, ಈಗ ಮಕ್ಕಳ ದಿನಾಚರಣೆಯ ರಂಗೇರಿಸೋದಕ್ಕೆ ಬರ್ತಾ ಇದ್ದಾರೆ ಮಿರ್ಚಿ ನಗರ್ ಪಬ್ಲಿಕ್ ಸ್ಕೂಲ್ ನ ಪುಂಡರು, ಪುಂಡಾಡಿ ಪುಂಡರು. ಅದೆಲ್ಲ ಒಳ್ಳೆ ಜಂಗ್ಲಿ ಜೋಕರ್ ಅವನ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಅವನು ಟಿಂಬು ಸರ್ಕಸ್ ನ ಜೋಕರ್ ಆಗಿದ್ದ. ಆದ್ರೆ ಎಲ್ಲಾ ಮಕ್ಕಳು ಅವನ್ನ ರೇಗಿಸ್ತಾ ಇದ್ರು. ಆದ್ರೆ ಒಂದಿನ ಅವನು ಸರ್ಕಸ್ ಬಿಟ್ಟು ಹೋಗ್ಬಿಟ್ಟ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಸರ್ಕಸ್ ಕ್ಲೋಸ್ ಆಯ್ತು. ನನಗನ್ಸುತ್ತೆ ಜಂಗ್ಲಿ ಜೋಕರ್ ತನ್ನ ಜಾಯಿಂಟ್ ಟೆಡಿ ಬೇರ್ ಜೊತೆ ಟಿಂಬು ಸರ್ಕಸ್ ಹೋಗಿರ್ಬೋದು ಅಂತ. ನಾವ್ ಈಗ್ಲೇ ಹೋಗಿ ಅಲ್ಲಿ ಹುಡುಕ್ಬೇಕಾಗುತ್ತೆ. ಲಿಟಲ್ ಸಿಂಗಮ್, ನಾವು ಸರಿಯಾದ ಜಾಗಕ್ಕೆ ಬಂದಿಲ್ಲ ಅನ್ಸುತ್ತಲ್ಲಪ್ಪ. ಹೌದು ಲಿಟಲ್ ಸಿಂಗಮ್, ಈ ಜಾಗ ನಿಶಬ್ದವಾಗಿದೆ. ನನಗ್ ಗೊತ್ತಿದೆ ನೀನು ಇಲ್ಲೇ ಇದ್ಯಾ ಅಂತ. ಸರಿ, ಹೊರಗ್ ಬಾ ಜೆ. ಜಂಗ್ಲಿ ಜೋಕರ್ಗೆ ಮಜಾ ಬಂತು. ನೀನ್ ಬಂದಿದ್ದು ಒಳ್ಳೇದೇ ಆಯ್ತು ಲಿಟಲ್ ಸಿಂಗಮ್. ನನ್ನ ಹೇಗೋ ನೀನು ಹುಡುಕ್ಬಿಟ್ಟೆ. ಆದ್ರೆ ನನ್ನ ನೀನು ಹೆದರ್ಸೋದಿಕ್ಕಾಗೋದಿಲ್ಲ. ಏಯ್, ಮಕ್ಕಳನ್ನ ಎದುರಿಸ್ತೇನೋ? ಹೆದರ್ಸೋದು ಏನು ಅಂತ ಇವಾಗ ನಾನ್ ನಿನಗೆ ತೋರಿಸ್ತೀನಿ ದೇವರಾಣು. ಮಗು ಲಿಟಲ್ ಸಿಂಗಮ್, ಏನಾದ್ರೂ ಮಾಡಪ್ಪ. ನನಗೇನಾದ್ರೂ ಆಯ್ತು ಅಂದ್ರೆ ಮಿರ್ಚಿ ನಗರದ ಮರ್ಯಾದೆ ಹೋಯ್ತು ಅಂತ ಅರ್ಥ.
ನನ್ನೇ ನೋಡಿ ನಗ್ತಿದ್ರಾ? ಈಗ ನಾನು ನಿಮ್ಮನ್ನ ನೋಡಿ ನಗ್ತೀನಿ. ಹ್ಯಾಪಿ ಚಿಲ್ಡ್ರನ್ಸ್ ಡೇ. ನಾನೀಗ ಹೆದರ್ಸ್ತೀನಿ, ಮಕ್ಕಳು ಅಳ್ತಾರೆ. ವಾ ವಾ ವಾ. So funny. ಅಯ್ಯೋ ಅಜಯ್, ನಿನಗೆ ಈ ಕಾಸ್ಟ್ಯೂಮ್ ಸ್ವಲ್ಪನೂ ಸೂಟ್ ಆಗ್ತಾ ಇಲ್ಲ. ಬಬ್ಲಿ, ನನ್ಗೆ ಒಂದೇ ಒಂದು ಸೂಟ್ ಆಗೋದು, ಮತ್ತೆ ಅದು ಪೊಲೀಸ್ನ ಖಾಕಿ. ಓಕೆ, ಸೂಪರ್ ಟಾಪ್. ಏನ್ ಮಾಡ್ಲಿ? ಅಯ್ಯೋ, ಆನೆ ಮತ್ತೆ ದೊಡ್ಡ ಟೆಡಿ ಎಲ್ಲಿ? ಏಯ್, ನಾನ್ ಓಡ್ ಬರ್ತಾ ಇರೋದು ನಿನ್ ಕಣ್ಣು ಕಾಣಿಸ್ತಾ ಇಲ್ವಾ? ಏ ಲಟ್ಟು, ನಾನ್ ಸೊಂಡ್ಲಲ್ಲಿ ಹೇಗ್ ಹೊಡಿತೀನಿ ಅಂದ್ರೆ ನಿನ್ನ ಲಿಟಲ್ ಸಿಂಗಮ್ ಕೂಡ ಕ್ಯಾಚ್ ಹಿಡಿಯಕ್ ಆಗ್ಬಾರ್ದು. So funny. ಮೋಂಟು, ಲಿಟಲ್ ಸಿಂಗಂ ಬರೀ ಕೆಟ್ಟೋರ್ನ ಮಾತ್ರ ಹಿಡಿಯೋದು, ಅಂದ್ರೆ ನಿಂತರ. ಜಾಸ್ತಿ ಎಗರಾಡ್ಬೇಡ ಬಬ್ಲಿ, ನಾನು ಆನೆ ಕಾಡಿನ ರಾಜ. ನಿಂತರ ಕರಡಿ ಅನ್ಕೊಂಬಿಟ್ಟ? ಕಾಡಿನ ರಾಜ ಸಿಂಹ ಕಣೋ, ಆನೆ ಅಲ್ಲ. ಸಿಂಹ ಇರೋದು ಒಂದೇ, ಅದು ಲಿಟಲ್ ಸಿಂಗಮಣ್ಣ. ಏನ್ ನೋಡು, ಅಲ್ಲಿ ಬಂದೇ ಬಿಟ್ರು. ಓ, ಈ ಜಗಳ ಎಲ್ಲ ನಿಲ್ಲಿಸ್ತೀರಾ ಇವಾಗ ಡಾನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಇಲ್ಲ ಅಂದ್ರೆ ಮಿಸಸ್ ತಾರಾ ಏನು ಹೇಳ್ಕೊಟ್ಟಿಲ್ಲ ಅಂತಾರೆ. 1 2 3 ಅಂಡ್ ಸ್ಟಾರ್ಟ್. ಮಾಜು, ವಾಪಸ್ ನಿನ್ ಜಾಗಕ್ಕೆ ಹೋಗೋ. ಮೇಯರ್ ಮುಂದೆ ನಮ್ ಮರ್ಯಾದೆ ಆಗ್ತಾ ಇದೆ. ಕರಾಟೆ, ನೀನು ಮಕ್ಳನ್ನ ನಗ್ಸು, ಅವಾಗ ಈ ದೊಡ್ಡ ಟೆಡಿ ಬೇರ್ಗೆ ಅಷ್ಟೊಂದು ಎನರ್ಜಿ ಬರಲ್ಲ. ನಗ್ಸಿ ಮುಗಿಸ್ಬಿಡ್ತೇನೆ ದೇವರಾಣೆ. ಒಳ್ಳೆ ಕೆಲಸ ಮಾಡಿದ್ಯಾ ಕರಾಟೆ, ನನ್ ಮಕ್ಳನ್ನ ಕಾಪಾಡ್ತೀನಿ. ನೀನು ನಿನ್ನ ಗೆಳೆಯರನ್ನ ಕಾಪಾಡ್ಕೊಳ್ಳೋದಕ್ಕೆ ನಿನ್ ಕೈಯಲ್ಲಿ ಸಾಧ್ಯನೇ ಇಲ್ಲ ಲಿಟಲ್ ಸಿಂಗಮ್. Not so funny. ಲಿಟಲ್ ಸಿಂಗಂ ಕಾಪಾಡು. ಬಬ್ಲಿ, ಅತ್ತ ಮಾಜಿ ಸಡಕ್ಲಿ. ಮಾಜಿ ನಿಲ್ಲು, ನನ್ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ಬಾಗ್ಲು ಓಪನ್ ಆಯ್ತು. ಪಂಜಾಟ. ಭೂಮಿ ಬಾಯ್ ಬಾಯ್. ಈ ಗುಲಾಬಿ ಗ್ಯಾಲಕ್ಸಿ ಎಷ್ಟು ಸುಂದರವಾಗಿದೆ. So strange. ಅಲ್ಲುಡಿ, ಅಲ್ಲಿದೆ ಸಂಗಿಲ್ಲ. ಅಯ್ಯ, ಇದರದಂತೂ ಫೋಟೋನ ತಗೊಳ್ಳೇಬೇಕಾ?
ಅಯ್ಯ ಏನಿಲ್ಲ ಬಬ್ಲಿ, ಈಗಲೇ ಕ್ಲೀನ್ ಮಾಡ್ತೀನಿ ಇರು. ಸೋದರಳಿಯ ಜುಮ್ಮ ಜುಮ್ಮ ಜಂಗೀಲ ಸಂಗೀಲ ನನ್ನ ಗೆಳೆಯ ಮಂತ್ರಿ. ಸಾರಿ ಸೋಮ್ಸಿ, ನಾವು ವಿಚಿತ್ರವಾಗಿ ಎಂಟ್ರಿ ಕೊಟ್ಬಿಟ್ವಿ. ಇಟ್ಸ್ ಓಕೆ, ಪರವಾಗಿಲ್ಲ ಅಲ್ವಾ? ಏನು ತೊಂದರೆ ಇಲ್ಲ. ಗೆಳೆಯ ಮಂತ್ರಿ, ನಿನಗೆ ಜಂಗೀಲಾ ಪ್ಲಾನೆಟ್ಗೆ ಸ್ವಾಗತ. ಮತ್ತೆ ಎಲ್ಲಿದ್ದಾನೆ ನಿಮ್ಮ ಸೂಪರ್ ಕಾಪ್ ಲಿಟಲ್ ಸಿಂಗಮ್? ಹೇಗಿದ್ದೀರಾ ನೀವು ಜುಮ್ಜಿ ಅಂಕಲ್? ಅಂತರಿಕ್ಷದ ರಕ್ಷಣೆಯ ತಯಾರಿ ಹೇಗ್ ನಡೀತಾ ಇದೆ? ಕುಕ್ಕಿಯ ಹೆಲ್ಮೆಟ್ ಹೊಡೆದೋಯ್ತು. ಕುಕ್ಕಿಗೀಗ ಕೋಪ ಬಂತು. ಕುಕ್ಕಿ, ಕೋಪ ಮಾಡ್ಕೊಳ್ಳೋ ಹಾಗಿಲ್ಲ. ನಾನು ನಿಂಗೆ ಹೊಸ ಹೆಲ್ಮೆಟ್ ಕೊಡಿಸ್ತೀನಿ. ಜುಮ್ಮಾ ಜುಮ್ಮಾ ಜಂಗೀಲಾ, ಜುಮ್ಜಿಗೆ ಖುಷಿ ಆಯ್ತು. ನಿನ್ನ ಕರ್ತವ್ಯ ಮುಗಿದಿದೆ. ನೀನು ಜಂಗೀಲಿಯನ್ಸ್ ಇಂದ ಮನುಷ್ಯನಾಗು. ನನ್ ಯೋಚನೆ ಕೂಡ ಮಾಡಿರ್ಲಿಲ್ಲ ನನ್ ಕಿವಿನ ಮಿಸ್ ಮಾಡ್ಕೋತೀನಿ ಅಂತ. ಕ್ಯಾಪ್ಟನ್ ಬಬ್ಲಿ, ಟೇಕ್ ಆಫ್ಗೆ ತಯಾರು. ಹಾಗಾದ್ರೆ ಹೋಗೋಣ ಇನ್ನೊಂದು ಸ್ಪೇಸ್ ಅಡ್ವೆಂಚರ್ಗೆ. ತಮ್ಮ ಸಂಗೀಲ. ನಾಲ್ಕು, 5, 6, 7. ಎಷ್ಟು ಸುಂದರವಾಗಿದೆ ಇವಲ್ಲ. ಇಷ್ಟು ಕಲರ್ಸ್ ಅನ್ನ ನಾನು ಮಿಠಾಯಿ ಅಂಗಡಿಯಲ್ಲಿ ಕೂಡ ನೋಡಿಲ್ಲ. ಎಷ್ಟು ಸ್ಪೀಡ್ ಆಗಿ ಕ್ಯಾಪ್ಟನ್ ಬಬ್ಲಿ ಸ್ಪೇಸ್ ಶಿಪ್ ಹಾರಿಸ್ತಾ ಇದ್ದಾಳಂದ್ರೆ ನಾವ್ ಆದಷ್ಟು ಬೇಗ ವಾಪಸ್ ಹೋಗ್ತೀವಿ ಕಾವ್ಯ. ಹೌದು ಸಾಹೇಬ್ರಿ, ನೀವಿಲ್ದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕುತ್ಕೊಳ್ಳೋದಕ್ಕೆ ಮನ್ಸಿ ಬರಲ್ಲಪ್ಪ. ದೇವರಾಣಿ. ಕರಾಟೆ? ಸಾರಿ ಮೇಡಮ್, ಅದು ಸಮೋಸಕ್ಕೆ ಚಟ್ನಿ ಜಾಸ್ತಿ ಹಾಕ್ಸ್ಕೊಂಡಿದ್ದೆ, ಅದು ಚಲ್ಲೋಯ್ತು. ಇದೆಂತ ಸತ್ತಿದ್ದು? ಇಲ್ಲೇನೋ ಸಮಸ್ಯೆ ಇದೆ, ನಾನು ಆಮೇಲೆ ಮಾತಾಡ್ತೀನಿ. ಪ್ಲಾನೆಟ್ ಮಧುಗೋಲದಲ್ಲಿ ಟಾಟರ್ ಸೇನೆ ನಮ್ಮನ್ನ ಮತ್ತೆ ಅಟ್ಯಾಕ್ ಮಾಡಿದೆ. ಪ್ಲೀಸ್ ಯಾರಾದರೂ ನಮ್ಮನ್ನ ಕಾಪಾಡಿ. ಕ್ಯಾಪ್ಟನ್ ಬಬ್ಲಿ, ಬೇಗ ಸ್ಪೇಸ್ ಶಿಪ್ ನ ಮಧುಗೋಲ ಕಡೆ ತಿರುಗಿಸು. ಓಕೆ ಲಿಟಲ್ ಶ್ರೇಷ್ಠವಾದ ಜೇನುತುಪ್ಪದ ಜಾದು ತಯಾರಾಗಿದೆ. ನೀವು ಸುರಿದ ಜೇನು ಕೆಲಸ ಮಾಡ್ಲಿಲ್ಲ ಏನು? ಮರೆದ ಹೋಯ್ತು. ಲಿಟಲ್ ಸಿಂಗಮಣ್ಣ, ನೀವು ಪಕ್ಕ ಹುಷಾರಾಗಿದ್ದೀರಾ ಅಲ್ವಾ? ಅಯ್ಯೋ, ನಾನು ಹುಷಾರಾಗಿದ್ದೀನಿ. ನಡೀರಿ, ಆ ಟರ್ಕಾಲ್ಗೆ ಸಿಂಹ ಏನು ಅಂತ ತೋರಿಸ್ ಬರೋಣ. ನಾವು ತಯಾರಿದ್ದೀವಿ. ಮಧು ಸೇನೆ, ನಡೀರಿ. ಗುಡ್ ಲಕ್ ಲಿಟಲ್ ಸಿಂಗಮ್, ಗೆದ್ದು ಬಾ ನನ್ ಕಂದ. ಬೇಗ ಮಾಡಿ.
ಆಯ್ತು ಟರ್ಕಲ್. ಮತ್ತೆ ನೋಡ್ತಿದ್ದೀರಾ, ಮಷೀನ್ ಸ್ಟಾರ್ಟ್ ಮಾಡಿ. ಶ್ರೇಷ್ಠವಾದ ಜೇನುತುಪ್ಪದ ಜಾದು ತಯಾರಾಗಿದೆ. ನೀವು ಸುರಿದ ಜೇನು ಕೆಲಸ ಮಾಡ್ಲಿಲ್ಲ ಏನು? ಮರೆಯದ ಹೋಯ್ತು. ಲಿಟಲ್ ಸಿಂಗಮಣ್ಣ, ನೀವು ಪಕ್ಕ ಹುಷಾರಾಗಿದ್ದೀರಾ ಅಲ್ವಾ? ಅಯ್ಯೋ ನಾನು ಹುಷಾರಾಗಿದ್ದೀನಿ. ನಡೀರಿ ಆ ಟರ್ಕಾಲ್ಗೆ ಸಿಂಹ ಏನು ಅಂತ ತೋರಿಸ್ಬರೋಣ. ನಾವು ತಯಾರಿದ್ದೀವಿ. ಮಧುಸೇನೆ ನಡೀರಿ. ಗುಡ್ ಲಕ್ ಲಿಟಲ್ ಸಿಂಗಮ್, ಗೆದ್ದು ಬಾ ನನ್ ಕಂದ. ಬೇಗ ಮಾಡಿ. ಆಯ್ತು ಟರ್ಕಲ್. ಮತ್ತೆ ನೋಡ್ತಿದ್ದೀರಾ, ಮಷೀನ್ ಸ್ಟಾರ್ಟ್ ಮಾಡಿ. ಯಾವ್ದೋ ವಿಚಿತ್ರವಾದ ಪ್ಯಾಕೆಟ್ ತಂತಾನೆ ನನ್ ಬ್ಯಾಗ್ ಒಳಗ್ ಬಂದ್ಬಿಟ್ಟಿತ್ತು ನೋಡಿ. ನೀನ್ ಸರಿಯಾಗಿ ಹೇಳ್ತಾ ಇದ್ಯಾ ಚಿಕ್ಕಿ. ಇದು ಕೀಚಡು ಮಾಡಿರೋ ಕೆಲ್ಸ ಅನ್ಸತ್ತೆ. ಸ್ಪರ್ಧೆಗಿಂತ ಮುಂಚೆನೆ ಚೀಟಿಂಗ್ ಶುರು ಮಾಡಿದಾನೆ. ಇವಾಗ ಏನ್ ಮಾಡೋದು? ಕೊಕ್ಕೆ ಕಾಂಪಿಟೇಷನ್ಗೆ ಭಾಗವಹಿಸಿಲ್ಲ ಅಂದರೆ ಅಷ್ಟೇ, ಜಂಗೀಲ ಮಾನ ಮರ್ಯಾದೆ ಹೋಗ್ಬಿಡುತ್ತೆ. ಅಯ್ಯೋ ಹೋಯ್ತಲ್ಲ. ಈಗ ಬೇರೆ ಏನಾದ್ರೂ ಗೆದ್ಬಿಟ್ರೆ ನಮ್ಮನ್ನ ಕಾಪಾಡೋದಕ್ಕೆ ಯಾರ ಕೈಲೂ ಆಗೋದಿಲ್ಲ. ಮತ್ತೇನಾದ್ರೂ ಕೀಚಡು ಗೆದ್ಬಿಟ್ರೆ ನಮ್ ಸಾಮ್ರಾಜ್ಯನೆಲ್ಲ ಕೀಚಡಿಂದ ತುಂಬಿಸ್ಬಿಡ್ತಾನೆ. ಕೀಚ್ ಕೀಚ್ ಕೀಚಡು. ಸೋಲನ್ನ ಒಪ್ಕೊಳ್ಳಿ ಜಂಗಿಲ್ಲ. ನಿಮ್ಮ ಪ್ಲಾನೆಟ್ ಅನ್ನ ರಾಜ್ಯಭಾರ ಮಾಡ್ತಾನೆ ಕೀಚಡ್. ಈಗ ನೀವು ಯಾವ ಕಡೆಯಿಂದನೂ ಉಳಿಯೋದಿಕ್ ಸಾಧ್ಯನೇ ಇಲ್ಲ. ಒಂದು ದಾರಿ ಇದೆ. ನಮ್ಮ ರೂಲ್ಸ್ ಪ್ರಕಾರ ಅಂತರಿಕ್ಷದ ರಕ್ಷಣೆಯ ಪಂದ್ಯದಲ್ಲಿ ಯಾರಾದ್ರೂ ಫೈಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅವ್ರ ಜಾಗದಲ್ಲಿ ಬೇರೆಯವರು ಫೈಟ್ ಮಾಡಬಹುದು. ಅಯ್ಯ, ತುಂಬಾನೇ ಶಕ್ತಿಶಾಲಿ ಅಂದ್ರೆ ಇಂಡಿಯಾದ ಯಂಗೆಸ್ಟ್ ಸೂಪರ್ ಕಪ್ ನಮ್ಮ ಲಿಟಲ್ ಸಿಂಗಮಣ್ಣ ಇವರು ಸ್ಪರ್ಧಿಸ್ತಾರೆ. ಕೀಚ್ ಕೀಚಡು. ಇದು ಹೇಗಾಗೋಕ್ ಸಾಧ್ಯ? ಈ ಮಗು ನಮ್ಮ ಪ್ಲಾನೆಟ್ ನವರಲ್ಲ. ಇವನು ಸ್ಪರ್ಧಿಸೋದಕ್ಕೆ ಆಗೋದಿಲ್ಲ. ಅದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ಜುಮ್ಜಿ, ನಿಮ್ಮ ಲಿಟಲ್ ಸಿಂಗಮ್ ಅನ್ನ ಜಂಗೀಲಾ ಪ್ಲಾನೆಟ್ ನ ಏಲಿಯನ್ ಮಾಡಬಹುದು. ಏನು? ನಾನ್ ಏಲಿಯನ್ ಆಗ್ಬಹುದಾ? ಆದ್ರೆ ಅದ್ ಹೇಗೆ? ಅದು ಹೇಗೆ ಅಂತ ನಾನು ಹೇಳ್ತೀನಿ, ನಡೀರಿ. ಇವತ್ತಿನ ದಿನ ತುಂಬಾ ಒಳ್ಳೆ ದಿನ. ಎಲ್ಲ ಪ್ಲಾನೆಟ್ಗಳು ಒಂದೇ ಲೈನ್ಗೆ ಬರುತ್ತೆ. ಕಾರ್ಯಕ್ರಮ ಶುರು ಆಗ್ಲಿ. ಹೌದು. ಆಮೇಲೆ ತರ್ಕಾಲ್ನ ಸೇನೆ ಬಂದು ಎಲ್ಲ ಜೇನುತುಪ್ಪನೂ ಲೂಟಿ ಮಾಡಿದ್ರು. ಇಲ್ಲಿ ಜೇನುತುಪ್ಪ ಕಮ್ಮಿ ಆಗ್ತಾ ಆಗ್ತಾ ಮಧುಗೋಲ ಜೀವ ಕಳ್ಕೋತಾ ಹೋಯ್ತು. ಎಂಥ ದೊಡ್ಡ ಅನರ್ಥ ಆಗೋಯ್ತಲ್ಲವಾ. ಅಯ್ಯಯ್ಯೋ. ಓ, ಜೇನುತುಪ್ಪ ಕದೀತಾ ಇರೋ ಟರ್ಕಾಲ್ ಯಾರು? ಟರ್ಕಲ್, ಎಲ್ಲ ಇವಾಗ ರೆಡಿ ಆಗಿದೆ.
ಟರ್ 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 ಟರ್ಕಾಲ್ ಅಂದ್ರೆ ಎಲ್ರು ಭಯ ಪಡ್ತಾರೆ. ಟರ್ ಇನ್ನು ಕೆಲವೇ ಗಂಟೆಗಳಲ್ಲಿ ಕಲೆಕ್ಟ್ ಮಾಡಿರೋ ಜೇನುತುಪ್ಪದಿಂದ ನಾನು ಹಾಕ್ತೀನಿ ಗ್ಯಾಲಕ್ಸಿಯ ಜೇನುತುಪ್ಪದ ರಾಜ ನಾನು ಹಾಕ್ತೀನಿ. ಮತ್ತೆ ಪೂರ್ತಿ ಗ್ಯಾಲಕ್ಸಿನ ನಾನೇ ರಾಜ್ಯಭಾರ ಮಾಡ್ತೀನಿ. ಮಧುರಾಣಿ, ನೀವ್ಯಾವತ್ತು ಟರ್ಕಲ್ನ ತಡೆಯೋದಕ್ ನೋಡ್ಲಿಲ್ವಾ? ಟರ್ಕಾಲ್ ತನ್ನ ಟರ್ಟರ್ ಅರಮನೆಯಲ್ಲಿ ಬಚ್ಚಿಟ್ಕೊಂಡಿರ್ತಾನೆ. ಇವತ್ತಿನವರೆಗೂ ನಮ್ಮಲ್ಲಿ ಯಾರು ಅಲ್ಲಿವರೆಗೂ ಹೋಗಕ್ಕಾಗಿಲ್ಲ. ಮತ್ತೆ ಹೋಗ್ತಾ ಹೋಗ್ತಾ ನಮ್ಮ ಇಡೀ ಪ್ಲಾನೆಟ್ ಬತ್ತೋಯ್ತು. ಹಾಗಾದ್ರೆ ಪ್ಲಾನೆಟ್ ಅಲ್ಲಿರೋ ಎಲ್ಲ ಜೇನುತುಪ್ಪ ಖಾಲಿ ಆಗೋಯ್ತಾ? ಹಾ, ನಮ್ ಹತ್ರ ಈಗ ಬರೀ ಒಂದೇ ಒಂದು ಕೊನೆ ಬಾಟಲ್ ಜೇನುತುಪ್ಪ ಉಳ್ಕೊಂಡಿದೆ. ಅದನ್ನ ನಾವು ತುಂಬಾನೇ ಕಷ್ಟಪಟ್ಟು ಟರ್ಟರ್ ಸೇನೆಯ ಕಣ್ ತಪ್ಸಿ ಆ ಮರದಲ್ಲಿ ಬಚ್ಚಿಟ್ಟಿದೀವಿ. ಇದೇನ್ ಮಾಡ್ದೆ ನೀನು? ನನ್ಗೇನ್ ಗೊತ್ತಿತ್ತು? ಆಫೀಸರ್ಸ್, ಈಗಲ್ ಸ್ಯಾಟಲೈಟ್ ರಿಮೋಟ್ ಟೆಸ್ಟ್ಗೋಸ್ಕರ ರೆಡಿ ಇದೆಯಾ? ಎಸ್ ಮೇಜರ್ ಕೃಷ್ಣನ್. ಓಕೆ, ಗೋ. ಟಾರ್ಗೆಟ್ ಲಾಕ್ಡ್ ಸರ್. ಫೈರ್! ಟಾರ್ಗೆಟ್ ಡೆಸ್ಟ್ರಾಯ್ಡ್ ಸರ್. ಈಗಲ್ ಸ್ಯಾಟಲೈಟ್ ರಿಮೋಟ್ ನ ಟೆಸ್ಟ್ ಸಕ್ಸಸ್ಫುಲ್ ಆಗಿದೆ. ವೆಲ್ ಡನ್ ಆಫೀಸರ್ಸ್. ಹೆಲಿಕಾಪ್ಟರ್ ಮತ್ತೆ ಟ್ಯಾಂಕರ್ ನಲ್ಲಿ ಯಾರು ಇಲ್ಲ. ಮೇಜರ್, ಈ ಫೈರಿಂಗ್ ಅಂತೂ ಹೇಗಾಯ್ತು? ಈಗಲ್ ಸ್ಯಾಟಲೈಟ್ ರಿಮೋಟ್ ನ ವಿಶೇಷತೆನೇ ಇದು. ಈ ರಿಮೋಟ್ ಇಂದ ನಾವು ಆರ್ಮಿಯ ಜೆಟ್ಸ್, ಟ್ಯಾಂಕ್ಸ್, ನೇವಿಯ ಶಿಪ್ಸ್, ಸ್ಯಾಟಲೈಟ್ಸ್ ಮತ್ತೆ ಮಿಸೈಲ್ಸ್ ನ ರಿಮೋಟ್ಲಿ ಕಂಟ್ರೋಲ್ ಮಾಡಬಹುದು. ಇದರಿಂದ ಸೋಲ್ಜರ್ಸ್ ಕೂಡ ಸೇಫ್ ಆಗಿರ್ತಾರೆ ಮತ್ತೆ ಶತ್ರು ಕೂಡ ನಾಶ ಆಗ್ತಾನೆ. ಆದ್ರೆ ಸರ್, ಈ ರಿಮೋಟ್ ಯಾರಾದ್ರೂ ಕೆಟ್ಟವ್ರ ಕೈಗೆ ಸಿಕ್ಕಾಕೊಂಡ್ರೆ ಅವಾಗ? ಈಗಲ್ ರಿಮೋಟ್ ನ ಲೊಕೇಶನ್ ತುಂಬಾ ಟಾಪ್ ಸೀಕ್ರೆಟ್. ನಾನು ಮತ್ತೆ ವಿಶೇಷ ಆಫೀಸರ್ಸ್ ಮಾತ್ರ ಈ ಸೀಕ್ರೆಟ್ ಗೊತ್ತು. ಈಗ ನಾನು ಮಿರ್ಚಿನಗರ್ಗೆ ಹೋಗ್ಬೇಕು. ನಾಳೆ ಅಲ್ಲಿ ಆರ್ಮಿಯ ಸ್ಪೆಷಲ್ ಇಂಡಿಪೆಂಡೆನ್ಸ್ ಡೇ ಪರೇಡ್ ಇದೆ. ಏನಾದ್ರೂ ಪ್ರಶ್ನೆ? ಅಯ್ಯೋ, ಕೋಬ್ರಾಗೆ ಗೊತ್ತಾಗ್ಬಿಡುತ್ತೆ. ಸಾಹೇಬ್ರಿ, ನಾನ್ ನಿಮ್ ಜೊತೆ ಹೋಗೋದಕ್ಕೆ ತಯಾರಿದ್ದೀನಿಪ್ಪ. ಸ್ಲ್ಯಾಬ್ ಫಿಟ್ನೆಸ್ ಗೆ ಹೋಗಿ ಹೋಗಿ 1.5 kg ಕಮ್ಮಿ ಮಾಡ್ಕೊಂಡಿದೀನಿ. ಆರ್ಮಿ ನಿಂಗೆ ಪೂರ್ತಿ ಸಹಾಯ ಮಾಡುತ್ತೆ. ಆದ್ರೆ ವೇಟ್ ಸೆನ್ಸಾರ್ ಇದ್ದಾಗ ನಾವು ಅಲ್ಲಿಗೆ ಹೋಗಕ್ಕಾಗಲ್ಲ. ನೀನು ಸಿಂಗಲ್ ಆಗಿ ಹೇಗೆ ಕೆಲಸ ಮಾಡ್ತೀಯ ಲಿಟಲ್ ಸಿಂಗಮ್? ಒಬ್ನೇ ಅಲ್ಲ ಕರ್ನಲ್, ಈ ಸಲ ನಾನು ವಿಶೇಷವಾಗಿರೋ ಸ್ಕ್ವಾಡ್ ಮಾಡ್ಬೇಕಾಗತ್ತೆ. ಲಿಟಲ್ ಸಿಂಗಮ್ ನ ಸೂಪರ್ ಸ್ಕ್ವಾಡ್. ಮತ್ತೆ ಇದಕ್ಕೆ ನನಗೆ 3 ಟೀಮ್ ನ ಅವಶ್ಯಕತೆ ಇದೆ. 3 ಮಿಸೈಲ್ಸ್ ಮತ್ತೆ 3 ಟೀಮ್. ಅಯ್ಯೋ ದೇವ್ರೇ, ಇದು ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೊಟ್ಟೆ ನಂಗೆ ಲಿಟಲ್ ಸಿಂಗಮಣ್ಣ. ಹೇಗ್ ಮಾಡೋದು? ನನ್ಗನ್ಸುತ್ತೆ ಮೊದ್ಲು ಏನನ್ನಾದ್ರೂ ತಿಂದು ಆಮೇಲೆ ಕೆಲ್ಸ ಮಾಡ್ಬೇಕು. ಆಗ ಕೆಲ್ಸ ಸರಿಯಾಗಿ ನಡೆಯುತ್ತೆ ಅಲ್ವಾ? ಇಂಥ ಕೆಲಸಗಳಲ್ಲಿ ನನ್ನ ಫ್ರೆಂಡ್ ಅಜಯ್ ಇದ್ದಾನಲ್ವಾ, ಅವನು ತುಂಬಾ ಬುದ್ಧಿವಂತ. ಆದ್ರೆ ಇವತ್ತು ಅವನ್ಗೆ ಹುಷಾರಿಲ್ದಿರೋ ಕಾರಣ ಬರಕ್ಕಾಗ್ಲಿಲ್ಲ. ಅಯ್ಯೋ, ಯಾವಾಗ ಸರಿ ಹೋಗ್ತೀಯ ಅಜಯ್? ಇದು ಕೇಳುವಂತ ಪ್ರಶ್ನೆನ ಲಿಟಲ್ ಸಿಂಗಮ್. ದೇಶದ ರಕ್ಷಣೆಗೋಸ್ಕರ ನಾವು ನಿನ್ ಜೊತೆ ಇರ್ತೀವಿ. ಆದ್ರೆ ಮಾಂಟೂನ ವೇಟ್ ನ ಒಂದು ಸಲ ಚೆಕ್ ಮಾಡಿ ಲಿಟಲ್ ಸಿಂಗಮಣ್ಣ. ಇವನು 40 kg ಗಿಂತ ಜಾಸ್ತಿನೇ ಇದ್ದಾನೆ. ಧೈರ್ಯಶಾಲಿ, ತೂಕವಾಗಿರ್ಬೇಕು ಲಟ್ಟು. ಮತ್ತೆ ನಮ್ಮ ಮೌಂಟು ತುಂಬಾನೇ ಧೈರ್ಯಶಾಲಿ ಅಲ್ವಾ?
ಹೌದು ಚಿಕ್ಕಿ, ಲಿಟಲ್ ಸಿಂಗಮ್ನ ಸೂಪರ್ ಸ್ಕ್ವಾಡ್ ತಯಾರಾಗಾಯ್ತು. ಬಂದ್ರು ಇಂಡಿಯಾದ ಹೆಮ್ಮೆಯ ಸಿಪಾಯಿಗಳು. ಇದೇನಾಯ್ತು? ಯಾರಲ್ಲಿ? ಸುಮ್ಮಡಿ ಈಗ ಮಾಯ ಆಗ್ತಾನೆ. ಸುಮ್ಮಡಿ ಸ್ಪೈ. ಸುಮ್ಡಿನ ಹಿಡಿಯೋದು ಈಸಿ ಅಲ್ಲ, ಹಿಡಿಯೋಕೆ ಆಗೋದಿಲ್ಲ. ಸುಮ್ಡಿ ಸ್ಪೈ, ಇಂಡಿಯಾ ಆರ್ಮಿನ ಅಷ್ಟೊಂದು ಕೇವಲ ಅನ್ಕೊಂಬೇಡ. ನಮ್ಮ ಸೈನಿಕರ ಮುಂದೆ ದೊಡ್ಡ ದೊಡ್ಡ ಉಗ್ರರೇ ಉಳಿದಿಲ್ಲ. ಮತ್ತೆ ನೀನು ಬರೀ ಸುಮ್ಡಿ. ಸರ್, ಸುಮ್ಡಿ ಸ್ಪೈ ಯಾವ್ದೇ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ಏನನ್ ಕೇಳಿದ್ರು ನಗ್ತಾ ಇದ್ದಾನೆ ಅಷ್ಟೇನೆ. ಸುಮ್ಡಿ ಸ್ಪೈ ಈ ತರ ಒಳಗಡೆ ನುಗ್ಗಿರೋದ್ರಿಂದ ಅದು ಗುಹೆಯ ಮುಖಾಂತರ ದೇಶಕ್ಕೆ ತೊಂದರೆ ಇದೆ. ಒಬ್ಬ ಮಾತ್ರ ಇನ್ಫಾರ್ಮೇಶನ್ ನ ತಗೊಳಕ್ಕಾಗೋದು. ಲಿಟಲ್ ಸಿಂಗಮ್. ಹಾ, ಆದ್ರೆ ನಮ್ಮ ಸೂಪರ್ ಕಾಪ್ ಎಲ್ಲಿದ್ದಾನೆ? ಕ್ಯಾಪ್ಟನ್, ನಾವೇನಾದ್ರೂ ಮಾಡ್ಲೇಬೇಕು, ಇಲ್ಲಾಂದ್ರೆ ಸಬ್ಮರೀನ್ ಮುಳುಗ್ ಹೋಗುತ್ತೆ. ಲಿಟಲ್ ಸಿಂಗಮ್! ಶಾಂತವಾಗಿರು ನನ್ ಗೆಳೆಯ. ನನಗ್ ಗೊತ್ತು, ನಾವು ನಿನ್ನ ಸಮುದ್ರದ ಮನೆ ಒಳಗೆ ನುಗ್ಗಿದ್ದೀವಿ. ಆದ್ರೆ ರೂಲ್ ನಂಬರ್ 4, ಕಾಡಲ್ಲೆಲ್ಲಾದ್ರೂ ಮನುಷ್ಯರ ಹೆಜ್ಜೆ ಗುರ್ತು ಕಾಣಿಸಿದ್ರೆ ಅಲ್ಲಿ ಅಪಾಯ ಇದೆ ಅಂತ ಅರ್ಥ ಮಾಡ್ಕೋಬೇಕು. ತುಂಬಾ ಒಳ್ಳೇದು. ನೀನು ಈ ಜಂಗಲ್ ಮಿಷನ್ಗೆ ರೆಡಿ ಆಗಿದೆಯಾ ಲಿಟಲ್ ಸಿಂಗಮ್? ಆರ್ಮಿಯ ಈ ಹಳೆ ಹೆಲಿಕಾಪ್ಟರ್ ಅಲ್ಲಿ ಸ್ಯಾಟಲೈಟ್ ಟೆಕ್ನಾಲಜಿ ಇಲ್ಲ. ಇದನ್ನ ಕಿಂಗ್ ಕೋಬ್ರಾ ಕಂಟ್ರೋಲ್ ಮಾಡೋಕೆ ಆಗಲ್ಲ. ಮತ್ತೆ ಅವನ್ಗೆ ನಾವು ಬರ್ತಾ ಇರೋದು ಕೂಡ ಗೊತ್ತಾಗೋದಿಲ್ಲ. ಕಮಾಂಡೋಸ್, ಈಗ ಎಲ್ಲರೂ ಎಗರೋದಕ್ಕೆ ರೆಡಿ ಆಗಿದ್ದೀರಾ? ಈ ಕಾಡು ತುಂಬಾನೇ ದಟ್ಟವಾಗಿದೆ. ಇಲ್ಲಿ ನಾವು ಕ್ಯಾಬಿನ್ ನ ಹೇಗ್ ಹುಡ್ಕೋದು? ಕ್ಯಾಬಿನ್ ಇರೋದು ಈಸ್ಟ್ ಕಡೆ, ನಡೀರಿ. ಲಿಟಲ್ ಸಿಂಗಮ್! ಒಂದ್ ನಿಮಿಷ, ಆ ಮರಗಳ ಹಿಂದೆ ಯಾರೋ ಇದ್ದಾರೆ. ಶತ್ರು ಎಲ್ ಬೇಕಾದ್ರೂ ಬಚ್ಚಿಟ್ಕೊಂಡಿರ್ತಾರೆ. ನಾವು ತುಂಬಾ ಆಕ್ಟಿವ್ ಆಗಿರ್ಬೇಕು. ಇಲಿನ ಬಿಲದಿಂದ ಹೊರಗಡೆ ತರೋದಕ್ಕೆ ಒಂದ್ ಐಡಿಯಾ ಗೊತ್ತಿದೆ ನನಗೆ. ಇಲ್ಲಿ ಯಾರು ಇಲ್ಲ. ವೆರಿ ಗುಡ್ ಲಿಟಲ್ ಸಿಂಗಮ್. ಕಮಾಂಡೋಸ್, ಲೆಟ್ಸ್ ಗೋ. ಟಿಂಪು, ಹಿಂದೆ ನೋಡು. ಟಿಂಪು, ನಮ್ಗೆ ಸಹಾಯ
ಪರೀಕ್ಷೆಯಲ್ಲಿ ಗೆದ್ದಿದ್ದೀರಾ. ಪರೀಕ್ಷೆ? ಹಾ, ಕೆಟ್ಟ ಪರಿಸ್ಥಿತಿಯಲ್ಲೂ ನೀವು ಒಬ್ರಿಗೊಬ್ರನ್ನ ಬಿಟ್ಕೊಡ್ಲಿಲ್ಲ. ನಿಮ್ಮಿಬ್ರ ಸ್ನೇಹ ಗಟ್ಟಿಯಾದದ್ದು. ಈ ಸ್ನೇಹದ ಮೆಡಾಲಿಯನ್ ನಿಮ್ದಾಯ್ತು. ಇದು ನಿನ್ನ ಹತ್ರನೇ ಇತ್ತಾ? ಅಯ್ಯೋ, ಮೊದ್ಲ ಕೊಡ್ಬೇಕಿತ್ತು ತಾನೇ ಟಿಂಪೋಣ್ಣ. ಸಿಂಹದ ಗುಂಡಿಗೆಯ ಟ್ಯಾಟೂ. ನೀನ್ ನನ್ನ ಪಾತಾಳಕ್ಕೆ ತಳ್ಳಿದ್ದೆ ಅಲ್ವಾ, ಈಗ ನಾನ್ ನಿನ್ನನ್ನ ತಳ್ತೀನಿ. ಫ್ರೆಂಡ್ಶಿಪ್ ಅಂದ್ರೆ ಏನಂತ ಈಗ್ಲೇ ತೋರಿಸ್ತೀನಿ. ಇದೇನಿದು? ನನ್ನನ್ನ ಕ್ಷಮಿಸ್ಬಿಡಿ ಗೆಳೆಯರೇ. ಹಾಗೇನಿಲ್ಲ, ಇದೆಲ್ಲ ಕಾಲ ರಾಕ್ಷಸ ಮಾಡಿದ್ದು. ಕಷ್ಟಗಳು ಆಗತ್ತೆ ಸುಲಭ ಸ್ನೇಹಿತರು ಜೊತೆ ಇದ್ದಾಗ. ಅಯ್ಯ, ಲಿಟಲ್ ಸಿಂಗಮ್ ಅಣ್ಣನು ಇದನ್ನೇ ಹೇಳ್ತಾ ಇದ್ದಿತ್ತು. ಸಾರಿ ಮೇಡಮ್. ಟಶನ್ ಈಗ ಶುರು ಆಗತ್ತೆ. ನಾವೀಗೇನ್ ಮಾಡುದು ಮೇಡಮ್? ನನ್ಗನ್ಸುತ್ತೆ ಈ ಟಶನ್ ಮಾಮನ ಸೋಲ್ಸೋಂತ ಶಕ್ತಿ ನಮ್ಮಲ್ಲಿಲ್ಲ ಅಂತ. ಅಲ್ಲ, ಲಟ್ಟು ಬಬ್ಲಿ ಆ ಸ್ನೇಹದ ಮೆಡಾಲಿಯನ್ ತಗೊಳ್ಳೋದ್ರಲ್ಲಿ ಯಶಸ್ವಿ ಆಗ್ಲಿ. ಏನ್ ಮಾಡ್ಲಿ ನಾನು? ಬಬ್ಲಿ, ನಾನು ಈಗ್ಲೇ ಎಗರ್ತೀನಿ ಇರು. ಅಯ್ಯಯ್ಯೋ, ಮೂಳೆ ಎಲ್ಲ ಮುರ್ದಂಗಾಯ್ತು. ಎಷ್ಟು ದೊಡ್ಡ ಕುರಿ! So funny. ಇದು ಭೂತಾನ್ದು ನ್ಯಾಷನಲ್ ಆನಿಮಲ್ ತಾಕೀನ್. ಇದು ಕುರಿ ತರದ್ದೇ ಪ್ರಾಣಿ. ನಡಿ, ಈಗ ಇಲ್ಲಿಂದ ಹೋಗೋಣ. ಬೈ ಬೈ ಟೈಕನ್, ಮತ್ತೆ ಸಿಗೋಣ. ಏನ್ ಹೇಳ್ತಾರೆ? ಹಾ, ಕುಸು ಸಂಪುಲ್ಲು. ಮತ್ತೆ ಇದು ಲಟ್ಟು ಕಡೆಯಿಂದ ನಮಸ್ಕಾರ. ಕುಸು ಸಂಪುಲ. ನೀವು ನಮ್ಗೆ ಸಹಾಯ ಮಾಡ್ತೀರಾ? ನಾವು ಪ್ಯಾರೋ ಟಿಪ್ಸಾನ್ ಮೊನಾಸ್ಟ್ರಿಗೆ ಹೋಗ್ಬೇಕು ಫ್ರೆಂಡ್ಶಿಪ್ ಮೆಡಾಲಿಯನ್ ತಗೊಳ್ಳೋಕೆ. ಅಯ್ಯೋ ವಾ! ಅಟ್ಯಾಕ್ ಭೂಮಿಯಿಂದ ಆಗ್ಲಿ ಇಲ್ಲ ಆಕಾಶದಿಂದ, ಸಿಂಹದ ಹತ್ರ ಎಲ್ಲದಕ್ಕೂ ಉತ್ತರ ಇರುತ್ತೆ. ಇದೇ ಅಲ್ವಾ ಹೀರೋ ಅಂದ್ರೆ ಮತ್ತೆ? ತುಂಬಾ ಒಳ್ಳೇದು ಲಿಟಲ್ ಸಿಂಘಂ. ನಿನ್ ರುಮಾಲನ್ನ ತಗೊಂಡು ನಿನ್ ಕಮಾಲನ್ನ ತೋರಿಸ್ಬಿಟ್ಟೆ. ಲಿಟಲ್ ಸಿಂಗಮ್, ನೀನಂತೂ ನಮ್ಮೂರ್ ಜನನ ಚೆನ್ನಾಗಿ ಸಂಭಾಳಿಸ್ದೆ. ನಾವೆಲ್ಲರೂ ಸಿಂಹದ ಗುಂಡಿಗೆ ಅವರು, ಆದ್ರೆ ನನ್ನಲ್ಲಿ ಸ್ವಲ್ಪ ಸ್ಟೈಲ್ ಜಾಸ್ತಿ ಇದೆ ಅಷ್ಟೇ. ಮಜಾ ಬಂತು, ಮಜಾ ಬಂತು. ಮತ್ತೆ ಇವಾಗ ಏನಾಗುತ್ತೆ ಅಂದ್ರೆ, 3 ಸಿಂಹದ ಗುಂಡಿಗೆ ಮತ್ತೆ ಲಿಟಲ್ ಸಿಂಗಮ್ ಸೇರಿ ಬೆಂಕಿಯನ್ನ ಅಂಟಿಸ್ತಾರೆ. ಲೈಟ್ ಇಟ್ ಸೂಪರ್.
ಸಿಂಹದ ಗುಡಿಯ ವಾಲಿಯು ಎಂದಿಗೂ ಒಂದೇ ಕಡೆ ವೀರರಿಗೆಂದು ಸೋಲೇ ಇಲ್ಲ ದುಷ್ಟರಿಗೆ ಸೋಲು. ಗುಲಾಬ್ ಜಾಮೂನಿನ ದಾಳೆ ಸ್ವೀಟ್ ಅಟ್ಯಾಕ್. ಕ್ಯಾರೆಟ್ ಹಲ್ವಾದ ಬೆಟ್ಟ, ಐಸ್ ಕ್ರೀಮ್ದು ರೋಡ್, ಚಲ್ಲಿ ಮತ್ತೆ ಗುಲಾಬ್ ಜಾಮೂನ್ ಕಲ್ಲು. ನಾನು ಕನಸು ಕಾಣ್ತಾ ಇದ್ದೀನಿ ಅನ್ಸುತ್ತೆ. ಹಾ ಚಿಕ್ಕಿ, ನಾನು ಇಷ್ಟೊಂದ್ ಸಿಹಿ ಒಂದೇ ಕಡೆ ನೋಡೇ ಇಲ್ಲ. ಹೆಲಿಕಾಪ್ಟರ್ ನೋಡಿದೀನಿ, ಆದ್ರೆ ಜೆಲಿಕಾಪ್ಟರ್ ಇದೆ ಮೊದಲನೇ ಬಾರಿಗೆ ನೋಡ್ತಾ ಇರೋದು. ಹೌ ಸ್ಟ್ರೇಂಜ್. ನಿಂತ್ಕೋ ಗುಡ್ಗುತ್ಲಿ. ಎಲ್ಲಿವರೆಗೂ ನನ್ನ ಬೇಕಿಂಗ್ ಟೋಪಿ ವಾಪಸ್ ಬರೋದಿಲ್ವೋ ಅಲ್ಲಿವರೆಗೂ ಫ್ಯಾಕ್ಟ್ರಿ ಓಡ್ತಾನೆ ಇರುತ್ತೆ. ಯಾರಾದ್ರೂ ಕಾಪಾಡಿ. ರಾಜ ಅವ್ರೆ, ಹುಷಾರಾಗಿದ್ದೀರಾ? ಆದ್ರೆ ನೀನ್ ಯಾರು? ಅಯ್ಯೋ, ನಾನ್ ಹೇಳ್ತೀನಿ. ಇವರು ಇಂಡಿಯಾದ ಇಲ್ಲ ಅಂತರಿಕ್ಷದ ಯಾಂಗೆಸ್ಟ್ ಸೂಪರ್ ಕಾಪ್ ಲಿಟಲ್ ಸಿಂಗಮ್ಮಣ್ಣ. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರು ಅದನ್ನ ಓಪನ್ ಆಗಿ ಹೇಳಿ ಅಂಕಲ್. ಲಿಟಲ್ ಸಿಂಗಮ್ಮಣ್ಣ ಚುಟ್ಕಿ ಹೊಡಿಯೋದ್ರಲ್ಲಿ ಸಾಲ್ವ್ ಮಾಡ್ತಾರೆ. ಹಾ, ಪ್ರಾಬ್ಲಮ್ ಏನು ಅಂದ್ರೆ ರಾಜ್ಕುಮಾರ್ ಗುಡ್ಗುತ್ಲಿ ಹಲ್ವಾ ನಾ ನಾವು ಸಿಕ್ಕಾಕೊಂಡ್ವಿ. ಈಗ ಅವರು ಇನ್ನು ದೊಡ್ಡ ದೊಡ್ಡ ಸಿಹಿ ತಿಂಡಿ ಮಾಡ್ತಾ ಇದ್ದಾರೆ. ಈಗ ನಾವ್ ಏನ್ ಮಾಡೋದು? ವೈ ಡು ಯು ಫಿಯರ್ ವೆನ್ ಲಟ್ಟು ಈಸ್ ಹಿಯರ್? ಈ ಡಬ್ಬ ಕ್ಯಾಕಿಂದ ತಾನೇ ಮಾಡಿರೋದು. ಇದರಿಂದ ಹೊರಗೆ ಹೋಗೋದು ತುಂಬಾ ಸುಲಭ. ಹೀಗೆ ನನ್ನ ಫೇವ್ರೆಟ್ ದಾರಿಲೇ ಇದನ್ನ ತಿಂದ ಹಲ್ವನ ಚಮತ್ಕಾರ. ರಾಜ್ಕುಮಾರ ತಿನ್ನು ನನ್ನ ಕೇಕ್, ತಿನ್ನು ತಿನ್ನು. ರಾಜ್ಕುಮಾರ್ ಗುಡ್ಗುಡ್ಲಿ ಚೆನ್ನಾಗಿ ಅಣಕ್ ಮಾಡ್ತೀರಾ ನೀವು. ಈಗ ನೀವು ಆ ಟೋಪಿನ ಸ್ವಲ್ಪ ತೆಗ್ದು ನನ್ ಕೈಲಿ ಕೊಡ್ತೀರಾ? ಕೊಡಲ್ಲ, ಇದು ಇವಾಗ ನಂದು. ಸರಿ, ಈಗ ನಾನು ಹಿಂಗೇನು ಕೊಡ್ಬೇಕಿದು? ಹೋಗಲೇ. ನಿನ್ನ ಹೊಸ ಗೆಳೆಯ ಲಿಟಲ್ ಸಿಂಘಂ. ನನ್ ಫ್ರೆಂಡ್ ಅಲ್ಲ, ಖಂಡಿತ ಹಲ್ವನ್ ಫ್ರೆಂಡೇ ನೀನು. ನಾನು ಟೋಪಿ ಕೊಡಲ್ಲ ಕೊಡಲ್ಲ ಕೊಡಲ್ಲ. ನೀನ್ ನನಗೆ ಆ ಟೋಪಿನ ಕೊಟ್ಬಿಟ್ರೆ ನಾನ್ ನಿನಗೆ ನನ್ನ ಸ್ಪೆಷಲ್ ಕನ್ನಡಕ ಕೊಡ್ತೀನಿ. ಕೊಡಲ್ಲ. ಹಾ, ಸರಿ ಆಯ್ತು. ಈಗ ಈ ಸೂಪರ್ ಡೂಪರ್ ಯೋಯೋ. ಹಾಗಾದ್ರೆ ನಿನ್ಗೆ ಚಿಕ್ಕಿ ಬೇಕಾ? ನೀನು ತುಂಬಾ ದೊಡ್ಡ ವಸ್ತು ಕೇಳ್ದೆ ಗೆಳೆಯ. ಆದ್ರೆ ಕೆಳಗೆ ಸಮಸ್ಯೆ ಜಾಸ್ತಿ ಆಗ್ತಿದೆ, ನಾನ್ ಹೋಗ್ಬೇಕು. ಸರಿ ಆಯ್ತು ಚಿಕ್ಕಿ, ನೀನ್ ಸ್ವಲ್ಪ ಹೊತ್ತು ಗುಡ್ಗುಡ್ಲಿ ಜೊತೆ ಇರ್ಬೇಕು. ತಗ. ನಾನ್ ಕರ್ಕೊಂಡ್ ಹೋಗೋಕ್ ಬರ್ತೀನಿ ಚಿಕ್ಕಿ.